ಎಂದರೆ ಸಾಕು ಒಲಿಯುವುದು ಕಣ್ಣಿಗೆ ತೊಡಿಕಾಣ. ಸುಳ್ಯ ಸೀಮೆಯ ನಂದದ ಬೆಳಕು ಮಲ್ಲಿಯ ದೇವರ ತೊಡಿಕಾಣ. ಮುನಿವರ ಕಣ್ವರ ಪುಣ್ಯ ಪುರಾಣ ತೇಜಸ್ವಿನ ನಿಧಿ ತೊಡಿಕಾಣ. ಮುನಿವರ ಕಣ್ವರ ಪುಣ್ಯ ಪುರಾಣ ತೇಜಸ್ವಿನ ನಿಧಿ ತೊಡಿಕಾಣ. ಅನುದಿನ ಯಜ್ಞವು ನಡೆಯುವ ತಾಣ ಓಜಸ್ವಿನ ಗಣಿ ತೊಡಿಕಾಣ. ಅನುದಿನ ಯಜ್ಞವು ನಡೆಯುವ ತಾಣ ಓಜಸ್ವಿನ ಗಣಿ ತೊಡಿಕಾಣ. ಮಲ್ಲಿಕಾರ್ಜುನ ಎಂದರೆ ಸಾಕು ಒಲಿಯುವುದು ಕಣ್ಣಿಗೆ ತೊಡಿಕಾಣ. ಸುಳ್ಯ ಸೀಮೆಯ ನಂದದ ಬೆಳಕು ಮಲ್ಲಿಯ ದೇವರ ತೊಡಿಕಾಣ. ಮಲ್ಲಿಕಾರ್ಜುನ ಎಂದರೆ ಸಾಕು ಒಲಿಯುವುದು ಕಣ್ಣಿಗೆ ತೊಡಿಕಾಣ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ. ಸಿರಿಯು ಬೇಕು ಎಂದು ಕೇಳಲಾರನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರನಯ್ಯ. ಸಿರಿಯು ಬೇಕು ಎಂದು ಕೇಳಲಾರನಯ್ಯ ಸ್ವರ್ಗ ನೀಡು ಎಂದು. ಸಿರಿಯು ಬೇಕು ಎಂದು ಕೇಳಲಾರನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರನಯ್ಯ. ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಈ ದಿವಸ ವಿಶೇಷ ಕಾರ್ಯಕ್ರಮ ಅಂದರೆ ಭಜನಾ ರಂಗಪೂಜೆ ಅಂತೇಳಿ. ಭಜನಾ ರಂಗಪೂಜೆ ಇಲ್ಲಿ ಪ್ರಾರಂಭ ಆದ ನಂತರ ಇಲ್ಲಿ ರಂಗಪೂಜೆಗಳು ಹರಿಕೆಗಳು ರಂಗಪೂಜೆಗಳು ನಾಡ್ದು ಪತ್ತನಾಜೆಯ ತನಕ ನಡೀಲಿಕ್ಕಿದೆ. ಈ ದೇವರು ಪ್ರಥಮವಾಗಿ ಈ ದಿವಸ ಇದು ಇಲ್ಲಿಯ ಹಬ್ಬಗಳ ಪ್ರಾರಂಭ ಅಂತೇಳಿ ನಾವು ಹೇಳ್ಬೋದು. ಕ್ಷೇತ್ರಕ್ಕೆ ಮತ್ತು ದೇವರಗುಂಡಿಗೆ ಇರುವಂಥ ಒಂದು ಸಂಬಂಧವು ಈ ಹಿಂದಿನಿಂದ ಪ್ರಾರಂಭ ಆಗ್ತದೆ. ದೇವರಗುಂಡಿಯಿಂದ ತೀರ್ಥ ತಂದು ಇಲ್ಲಿ ಅಭಿಷೇಕ ಮಾಡುವಂಥದ್ದು. ಆ ಮೂಲಕ ಇದನ್ನು ತೀರ್ಥವಾಗಿ ಜನಗಳಿಗೆ ಹಂಚುವಂಥ ಒಂದು ಪದ್ಧತಿ ಈ ಹಿಂದಿನಿಂದ ನಡ್ಕೊಂಡು ಬಂದಂಥದ್ದು. ಇಲ್ಲಿಯ ದೇವರಗುಂಡಿಯ ತೀರ್ಥವೇ ಯಾಕೆ ಬೇಕು ಅಂತ ಹೇಳಿದರೆ ಇದು ದೇವರ ಮೂಲ ಸ್ಥಾನ ಅಂತೇಳಿ ನಾವು ತಿಳ್ಕೊಳ್ತೇವೆ. ಹಿಂದೆ ಪುರಾಣದಲ್ಲಿ ಕಥೆಗಳು ನಮಗೆ ಬರ್ತದೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ ದೇವರಗುಂಡಿಯಲ್ಲಿ ಒಂದು ಕನ್ಯೆಗೆ ಮಲ್ಲಿಕಾ ಎಂಬಂಥ ಒಂದು ಕನ್ಯೆಗೆ ಇಲ್ಲಿ ಮಲ್ಲಿಕಾರ್ಜುನ ಲಿಂಗ ಸಿಗ್ತದೆ. ಅದಕ್ಕೆ ಆ ಲಿಂಗಕ್ಕೆ ಕತ್ತಿಯಿಂದ ಒಂದು ಗಾಯ ಆಗ್ತದೆ. ಗಾಯ ಆದಂಥ ಸಂದರ್ಭದಲ್ಲಿ ಅದರ ತಲೆಯಿಂದ ರಕ್ತ ಸೋರ್ತದೆ ಅಂತ ಹೇಳುವಂಥ ವಿಚಾರವು ನಾವು ಕಥೆಗಳಿಂದ ತಿಳ್ಕೊಂಡಿದ್ದೇವೆ. ಇದನ್ನು ಆ ಮಹಿಳೆ ನೇರವಾಗಿ ಬಂದು ಕಣ್ಣೋ ಮುನಿಗಳಲ್ಲಿ ಪ್ರಸ್ತಾಪ ಮಾಡಿದಾಗ ಕಣ್ಣೋ ಮುನಿಗಳು ಇಲ್ಲಿ ದೇವಸ್ಥಾನದ ಈ ವನಶಾಸ್ತ್ರ ಬಳಿ ಜಪ ತಪದಲ್ಲಿ ನಿರತರಾದಂಥ ಸಂದರ್ಭದಲ್ಲಿ ಅವರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಇದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಮಲ್ಲಿಕಾರ್ಜುನ ಲಿಂಗ ಶಿವಲಿಂಗ ಅಂತ ಹೇಳುವಂಥದ್ದು. ಅಲ್ಲಿಂದ ಅವರು ಹೋಗಿ ಅದನ್ನು ಶಿವಲಿಂಗವನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದಂಥದ್ದು ಕಥೆಗಳಲ್ಲಿ. ಜೊತೆಗೆ ಇಲ್ಲಿಯ ಈ ಹಿಂದೆ ಎಷ್ಟೋ ವರ್ಷಗಳಿಂದ ಕೆಲವೊಮ್ಮೆ ಅದು ನಿಂತೋಗಿತ್ತು ದೇವರಗುಂಡಿಯಿಂದ ತೀರ್ಥ ತರುವಂಥದ್ದು. ಆನಂತರ ಕೆಲವು ವರ್ಷಗಳ ನಂತರ ದೇವಳದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಂಥ ಸಂದರ್ಭದಲ್ಲಿ ದೇವರಗುಂಡಿಯ ತೀರ್ಥಕ್ಕೆ ಬಹಳ ಪ್ರಾಶಸ್ತ್ಯ ಇದೆ, ಅಲ್ಲಿಯ ತೀರ್ಥವನ್ನು ತಂದೇ ಅಭಿಷೇಕ ಮಾಡಬೇಕು ಅಂತೇಳುವಂಥ ವಿಚಾರವನ್ನು ಪ್ರಶ್ನೆ ಮೂಲಕ ತಿಳ್ಕೊಂಡು ಆ ಪ್ರಕಾರ ನಾವು ಈಗ ನಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಧನು ಸಂಕ್ರಮಣ ದಿವಸ ಭಜನಾ ರಂಗಪೂಜೆ ದಿವಸ ತೀರ್ಥವನ್ನು ತಂದು ಅಭಿಷೇಕ ಮಾಡಿ ಇನ್ನು ನಾಡಿದಿನ ಮಕರ ಸಂಕ್ರಮಣದಲ್ಲಿ ಅಭಿಷೇಕಗಳಾಗ್ತದೆ. ಶಿವರಾತ್ರಿಯಲ್ಲಿಯೂ ಅಭಿಷೇಕಗಳಾಗ್ತದೆ ದೇವರಗುಂಡಿಯಿಂದ ತೀರ್ಥ ತಂದು. ಜಾತ್ರೆಯ ಎಲ್ಲ ದಿವಸಗಳು ಕೂಡ
ದೇವರಗುಂಡಿಯಿಂದ ತೀರ್ಥ ತಂದು ಅಭಿಷೇಕ ಮಾಡುವಂತ ಪದ್ಧತಿ ಇದೆ. ಈ ದಿವಸ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಘಟಕದವರು ಮತ್ತು ಭಕ್ತಾದಿಗಳು ಸೇರಿಕೊಂಡು ದೇವರಗುಂಡಿಗೆ ಹೋಗಿ ತೀರ್ಥ ತಂದು ಈ ದಿವಸ ಅಭಿಷೇಕ ಆಗ್ತದೆ. ಅವರೆಲ್ಲರಿಗೂ ಇನ್ನು ಪಾಲ್ಗೊಂಡ ಎಲ್ರಿಗೂ ಮಲ್ಲಿಕಾರ್ಜುನ ಸ್ವಾಮಿ ತಾಯಿ ಪಾಷಾಣಮೂರ್ತಿಯ ಸಂಪೂರ್ಣ ಅನುಗ್ರಹ ಇರಲಿ. ಅವರಿಗೆ ದೇವಳದ ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಹಾಗೂ ಸರ್ವ ಭಕ್ತಾದಿಗಳ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ.